ನನ್ನ ಹೆಸರು ಮಂಥನ್. ನಾನು ಕ್ರೈಸ್ಟ್ ಜೂನಿಯರ್ ಕಾಲೇಜ್ ಕೋರಮಂಗ್ಲ ಬೆಂಗಳೂರಲ್ಲಿ ಓದ್ತಿದ್ದೀನಿ. ನನಗೆ 591 ಔಟ್ ಆಫ್ 600 ಬಂದಿತ್ತು ಇನಿಷಿಯಲಿ. ಆವಾಗ ನಾನು ನೋಡಿದಾಗ ಐ ವಾಸ್ ನಾಟ್ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅಷ್ಟು ಕಮ್ಮಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಅದಕ್ಕೆ ನಾನು ಫಸ್ಟ್ ಸ್ಕ್ಯಾನ್ ಕಾಪಿ ತರಿಸ್ಕೊಂಡೆ. ಆಮೇಲೆ ನೋಡಿದೆ ನನಗೆ ಮಾರ್ಕ್ಸ್ ಸುಮ್ಮನೆ ಕಟ್ ಆಗಿತ್ತು. ಸೊ ನಾನು ರಿವ್ಯಾಲ್ಯೂಷನ್ಗೆ ಹಾಕಿದೆ. ಸೊ ರಿವ್ಯಾಲ್ಯೂಷನ್ ಆದಮೇಲೆ ನನಗೆ 6 ಮಾರ್ಕ್ಸ್ ಇನ್ಕ್ರೀಸ್ ಆಯಿತು. 4 ಮಾರ್ಕ್ಸ್ ಇಂಗ್ಲೀಷಲ್ಲಿ ಮತ್ತು 2 ಮಾರ್ಕ್ಸ್ ಬಿಸ್ನೆಸ್ಸಲ್ಲಿ. ಸೊ ಅದರಿಂದ ನನ್ನ ಪರ್ಸೆಂಟೇಜು 98.5ಇಂದ 99.5 ಆಗಿದೆ. ಎಷ್ಟು ಅವರ್ ಓದ್ತೀವಿ ಸರ್ ಡೈಲಿ? ನೀವು ಫಸ್ಟಿಂದನೇ 1 ಅವರ್ ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಅಥವಾ 45 ಮಿನಿಟ್ಸ್ ದಿನ ಓದಿದ್ರೆ ಎಕ್ಸಾಮ್ ಟೈಮಲ್ಲಿ ನೀವು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಏನಾದರೂ ಮಾಡ್ಬೋದು. ಜಸ್ಟ್ ರಿವೈಸ್ ಮಾಡ್ಕೊಂಡು ಎಕ್ಸಾಮ್ ಬರೆಯೋದು. ಅಥವಾ ನೀವು ಬರೀ ಓದೋದಿಲ್ಲ, ಒಂಥರ ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು. ಅಥವಾ ಇವಾಗ ಬ್ಯಾಡ್ಮಿಂಟನ್ ಅಥವಾ ಸ್ವಿಮ್ಮಿಂಗ್ ಅಥವಾ ಜಿಮ್ ಏನಾದರೂ ಒಂದು ಇದ್ದರೆ ಆವಾಗ ನಿಮಗೆ ಫಿಸಿಕಲ್ ಮತ್ತು ಮೈಂಡ್ ಎರಡು ಕಂಬೈಂಡ್ ಆಗಿ ಒಂಥರ ರಿಲ್ಯಾಕ್ಸ್ ಆಗಿರ್ಬೋದು. ಬರೀ ಓದೋದಂದರೆ ಚೆನ್ನಾಗಿರಲ್ಲ. ಸಪೋರ್ಟ್ ಎಲ್ಲ ಹೆಂಗಿದೆ ಸರ್ ಮನೇಲಿ? ಅಪ್ಪ ಅಮ್ಮನಿಂದ ಇಬ್ಬರಿಂದನೂ ಸಪೋರ್ಟ್ ಸಿಕ್ಕಿದೆ. ಕಾಲೇಜಲ್ಲಿ ಕಾಲೇಜಲ್ಲೂ ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಎಲ್ಲ ಮಾಡಿ ನೋಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಅದನ್ನೆಲ್ಲ ಹಂಗೆ PDF ತೊಗೊಂಡು ಓದಿದ್ದೀನಿ. ಮುಂದೆ ಏನಾಗಬೇಕು ಅನ್ಕೊಂಡಿದ್ದೀರಾ? ಮುಂದೆ ACCA ಮಾಡಿ ಪ್ರಾಬಬ್ಲಿ CA ಆಗೋಣ ಅಂತ. ಈಗ ನೆಕ್ಸ್ಟ್ ಎಕ್ಸಾಮ್ ಬರ್ತಿರೋ ಪ್ರಿಪ್ರೇಷನ್ ಮಾಡ್ತಾರೆ ಹುಡುಗರಿಗೆ ಏನು ಹೇಳ್ತಾರೆ ಸರ್? ದಿನ 45 ಮಿನಿಟ್ಸ್ ಅಥವಾ ಹಾಫ್ ಆನ್ ಅವರ್ ಓದಿ ಅದ್ರ ಜೊತೆ ಒಂದು ಏನಾದರೂ ಆಕ್ಟಿವಿಟಿ ಇರಲೇಬೇಕು. ನಿಮ್ಮ ಹೆಸರು? ಮಂಥನ್. ಆ್ಯಕ್ಚುಲಿ ರಿಸಲ್ಟ್ ಬಂದಾಗ ಅವನಿಗೆ 591 ಬಂದಿತ್ತು. ಸೊ ಅದು ನೋಡಿ ನಮಗೆ ಆ್ಯಕ್ಚುಲಿ ಶಾಕ್ ಆಯಿತು. ಯಾಕೆ ಅಂತ ಅಂದರೆ ಅವನು ಎಲ್ಲ ಪ್ರಿಪ್ರೇಟರಿ ಎಕ್ಸಾಮ್ಸಲ್ಲೂ ಫುಲ್ ಔಟ್ ಆಫ್ ಔಟ್ ತೆಗ್ದಿದ್ದ. ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಆ್ಯಕ್ಚುಲಿ ಅವ್ನು ಫುಲ್ ತೆಗಿತಾನೆ ಅಂತ. ಬಟ್ ಫೈನಲ್ ರಿಸಲ್ಟ್ ನೋಡಿದಾಗ ಬೇಜಾರಾಯಿತು. ಬಟ್ ಏನಾರ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ. ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಎಂಜಾಯ್ ಮಾಡಿದ್ರು ಅವ್ನ ರಿಸಲ್ಟ್ ನೋಡಿ. ಸೊ ಆದರೆ ನಂಗೆ ಮನಸ್ಸಲ್ಲೇ ಒಳಗಡೆ ಬೇಜಾರಾಗಿತ್ತು. ಸೊ ಅದಕ್ಕೇ ರಿವ್ಯಾಲ್ಯೂಷನ್ಗೆ ಹಾಕೋಣ ಅಂತ ಅವನು ತುಂಬ ಬೇಜಾರು ಮಾಡ್ಕೊಂಡ. ಅವ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಮಾರ್ಕ್ಸ್ ಬರುತ್ತೆ ಅಂತ. ಸೊ ಫ್ಯಾಮಿಲಿಲಿ ಎಲ್ಲ 3 ಜನನೂ ಡಿಸೈಡ್ ಮಾಡಿ ರಿವ್ಯಾಲ್ಸಿಗೆ ಹಾಕಿದ್ವಿ. ರಿವ್ಯಾಲ್ಸ್ ಪೇಪರ್ ಬಂದಾಗ, ಆನ್ಸರ್ ಸ್ಕ್ರಿಪ್ಟ್ಸ್ ಬಂದಾಗ ಚೆಕ್ ಮಾಡಿದಾಗ ಅವನಿಗೆ ಆ್ಯಕ್ಚುಲಿ ಮಾರ್ಕ್ಸ್ ಬರಬೇಕಿತ್ತು. ಅದು ಕಾನ್ಫಿಡೆನ್ಸ್ ಇತ್ತು ನಮಗೆ. ಸೊ ಅದಕ್ಕೆ ನಾವು ರಿವ್ಯಾಲ್ಯೂಷನ್ಗೆ ಹಾಕಿದ್ವಿ. ರಿವ್ಯಾಲ್ಯೂಷನ್ಗೆ ಹಾಕಿದ್ಮೇಲೆ ಇಂಗ್ಲೀಷಲ್ಲಿ 4 ಮಾರ್ಕ್ಸು, ಬಿಸ್ನೆಸ್ ಸ್ಟಡೀಸಲ್ಲಿ 2 ಮಾರ್ಕ್ಸು ಜಾಸ್ತಿಯಾಗಿ ಅವನಿಗೆ ಟೋಟಲ್ 6 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಬಂತು. ಸೊ ಅವನದು ಟೋಟಲ್ 591ಇಂದ 597 ಆಯಿತು. ಸೊ ಇದರಿಂದ ಒಂದು ಪರ್ಸೆಂಟೇಜ್ 98.5ಇಂದ 99.5 ಹೋಗಿ ಇವಾಗ ಸ್ಟೇಟಿಗೆ 4th ರ್ಯಾಂಕ್ ಅಂತ ಕನ್ಸಿಡರ್ ಆಗಿದೆ. ಇನ್ನೂ ಬಟ್ ಡಿಕ್ಲೇರ್ ಆಗಿಲ್ಲ. ಇವತ್ತು ನಮಗೆ ಮಂಥನ್ ಕ್ಲಾಸ್ ಟೀಚರು ಫೋನ್ ಮಾಡಿಬಿಟ್ಟು ಇನ್ನೂ ಡಿಕ್ಲೇರ್ ಆಗಿಲ್ಲ ಗೌರ್ಮೆಂಟಿಂದ, ಸೊ ಯು ಹ್ಯಾವ್ ಟು ವೆಯ್ಟ್, ಇಟ್ ಮೈಟ್ ಗೋ ಟು ಥರ್ಡ್ ಪ್ಲೇಸ್ ಆಲ್ಸೋ ಅಂತ ನಮಗೆ ಕನ್ಫರ್ಮ್ ಮಾಡಿದ್ದಾರೆ. ಸೊ ಲೆಟ್ಸ್ ವೆಯ್ಟ್ ಫಾರ್ ಗುಡ್, ಹೋಪ್ ಫಾರ್ ದ ಬೆಸ್ಟ್. ಈ ರಿಸಲ್ಟ್ ಬಗ್ಗೆ ನಿಮಗೆ ಹೇಗೆ ಅನ್ನಿಸ್ತದೆ? ಈಗ ಈ ಬಂದು ಚೇಂಜ್ ಆದಮೇಲೆ ತುಂಬ ಖುಷಿ ಆಗ್ತಾ ಇದೆ. ಯಾಕೆ ಅಂತ ಅಂದರೆ ಅವನು ಡಿಸರ್ವಿಂಗ್ ಇದ್ದ. ಸೊ ಹಂಗಾಗಿ ಆ ಕಾನ್ಫಿಡೆನ್ಸ್ ಇದ್ದಿದ್ದಕ್ಕೆ ನಾವು ರಿವ್ಯಾಲ್ಯೂಷನ್ಗೆ ಹಾಕಿದ್ದು. ಸೊ ತುಂಬ ಖುಷಿಯಾಗಿದೆ. ಮತ್ತು ನಮಗೆಲ್ಲ ಮನೆಯಲ್ಲಿ ಅವನ ಬಗ್ಗೆ ತುಂಬ ಪ್ರೌಡ್ ಫೀಲಿಂಗ್ ಬರ್ತಾ ಇದೆ. ಯಾಕೆಂದರೆ ನಮ್ಮ ಫ್ಯಾಮಿಲಿಲಿ ಯಾರೂ ಈ ಥರ ರಿಸಲ್ಟ್ ತೊಗೊಂಡಿರಲಿಲ್ಲ ನಮ್ಮ ಫ್ಯಾಮಿಲಿನಲ್ಲೇ, ಎಂಟರ್ ಫ್ಯಾಮಿಲಿನಲ್ಲೇ. ಸೊ ಎಲ್ಲರೂ ತುಂಬ ಖುಷಿಯಾಗಿದ್ದೀವಿ. ಥ್ಯಾಂಕ್ ಯು. ಇನ್ನೊಂದು ಅವನು ಆ್ಯಕ್ಚುಲಿ 10th ಇದೇ ಥರ ಅವನು ICSE ಸಿಲೆಬಸ್ಸಲ್ಲಿ ಓದಿದ್ದು ಬಿಷಪ್ ಕಾಟನಲ್ಲಿ. 10th ಇದೇ ಥರ ಎಲ್ಲದರಲ್ಲೂ ಹಿಂಗೆ ಔಟ್ ಆಫ್ ಔಟ್ ಸ್ಕೋರ್ ಮಾಡಿದ. ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಆಗಿದ್ದರಿಂದ ಅದರಲ್ಲಿ ಅವನಿಗೆ ಮಾರ್ಕ್ಸ್ ಹೋಗಿ ರ್ಯಾಂಕ್ ಇಷ್ಟು ಪರ್ಸೆಂಟೇಜ್ ಬರಲಿಲ್ಲ. ಸೊ ಅವನಿಗೆ ಅವ್ರ ತಂದೆ ಕನ್ನಡ ಓದಲೇಬೇಕು ಅಂತ ಈಗಲೂ ಮತ್ತೆ ಫಸ್ಟ್ PUನಲ್ಲೂ ಕನ್ನಡನೇ ಕೊಡಿಸಿದ್ರು. ಆದರೆ ತುಂಬ ಕಷ್ಟಪಟ್ಟ. ಆಮೇಲೆ ಬಂದು ಅಮ್ಮ ಪ್ಲೀಸ್ ಚೇಂಜ್ ಮಾಡ್ಕೊತೀನಿ ನಾನು ಫ್ರೆಂಚಿಗೆ. ಮತ್ತು ನಾನು 10th ಹೆಂಗೆ ಮಿಸ್ ಆಯಿತು, 12th ಹಿಂಗೆ ನನ್ನ ರ್ಯಾಂಕ್ ಮಿಸ್ ಆಗುತ್ತೆ ಅಂತ ಇದು ಮಾಡ್ದೆ. ಸೊ ಹಂಗಾಗಿ ನಾನು ಫಾದರ್ ಹತ್ರ ಮತ್ತು ಅವ್ರ ಕ್ಲಾಸ್ ಟೀಚರು ಮತ್ತು ಕೋಆರ್ಡಿನೇಟರ್, ಫ್ರೆಂಚ್ ಟೀಚರ್ ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವ್ರು ಯಾರೂ ಆ್ಯಕ್ಚುಲಿ ರೆಡಿ ಇರಲಿಲ್ಲ ಇವನಿಗೆ ಚೇಂಜ್ ಮಾಡೋದಕ್ಕೆ ಕನ್ನಡದಿಂದ ಫ್ರೆಂಚು. ಸೊ ಫೈನಲಿ ಅವರೆಲ್ಲ ಅಗ್ರಿ ಆಗಿ ಚೇಂಜ್ ಆಯಿತು ಫ್ರೆಂಚಿಗೆ. ಸೊ ಫಸ್ಟ್ ಕಾಲ್ ಬಂದಿದ್ದೆ ಫ್ರೆಂಚ್ ರಿಸಲ್ಟ್ ಬಂದಮೇಲೆ ಫ್ರೆಂಚ್ ಟೀಚರ್ದು. ಇವನು ಆ್ಯಕ್ಚುಲಿ ಫ್ರೆಂಚಲ್ಲಿ ಯಾರೂ 100 ಔಟ್ ಆಫ್ 100 ತೊಗೊಂಡಿಲ್ಲ, ಇವನು ತೊಗೊಂಡಿದ್ದಾನೆ. ಅದು ನಮಗೆ ತುಂಬ ಖುಷಿಯಾಗಿದೆ. ಅವ್ರ ಟೀಚರು ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ ಅವನು ಮಾರ್ಕ್ಸ್ ನೋಡಿಬಿಟ್ಟು ಫ್ರೆಂಚಲ್ಲಿ. ಸೊ ಇದರಿಂದ ನನಗೆ ಮೋಸ್ಟ್ಲಿ ಅದೇ ನಮ್ಮದು ರೈಟ್
ಡಿಸಿಷನ್ ಅನಿಸುತ್ತೆ, ಟರ್ನಿಂಗ್ ಪಾಯಿಂಟು ರ್ಯಾಂಕ್ ಬರೋದಕ್ಕೆ. ಯಾಕೆಂತಂದರೆ ಫ್ರೆಂಚಲ್ಲಿ ಅವನಿಗೆ 100/100 ಬಂದಿದ್ದರಿಂದ ಸೊ ಅವನಿಗೆ ಮಾರ್ಕ್ಸ್ 597 ಸಿಕ್ತು. ಥ್ಯಾಂಕ್ ಯು. ಕಾವ್ಯ, ಡಾಕ್ಟರ್ ಕಾವ್ಯ ಎಚ್ ಎಮ್. ಒಂದು ತುಂಬ ಸಂತೋಷದ ದಿನ. ಯಾಕಂದರೆ ನಾವು 591 ಬಂದಾಗ ರಿವ್ಯಾಲ್ಯೂಷನ್ ಹಾಕಿ ರಿವ್ಯಾಲ್ಯೂಷನ್ ಮಾರ್ಕ್ಸ್ ಬಂದಾಗ ಇನ್ನು 6 ಮಾರ್ಕ್ಸ್ ಹೆಚ್ಚಿಗೆ ಬಂದು 597 ಅಂಕ ಬಂದಿದೆ. ಸ್ಟೇಟಿಗೆ 3rd or 4th ರ್ಯಾಂಕೋ ಈಗ ಕೊಡ್ತಾ ಇದ್ದಾರೆ. ಸೊ ಇವನು ತುಂಬ ಚೆನ್ನಾಗಿ ಓದ್ತಾನೆ ಅನ್ನೋದಕ್ಕಿಂತ ಓದೋದ್ರ ಜೊತೆಗೆ ಅದರ್ ಆ್ಯಕ್ಟಿವಿಟೀಸ್ ಕೂಡ ಮಾಡ್ತಾಯಿದ್ದ. ಆದರೆ ನಾವು ಯಾವತ್ತೂ ಅವನಿಗೆ ಓದು ಅಂತೇಳಿ ಒತ್ತಡ ಹಾಕಿಲ್ಲ. ಯಾವತ್ತು ಅವನಾಗೆ ಅವನು ಸ್ವಇಚ್ಛೆಯಿಂದ ಜಾಸ್ತಿ ಓದ್ತಾ ಇದ್ದ. ನಾವು ಯಾವತ್ತೂ ಅವನಿಗೇನು ಡಿಸ್ಕರೇಜ್ ಮಾಡಿಲ್ಲ, ಬಟ್ ಅದರ್ ಆ್ಯಕ್ಟಿವಿಟೀಸ್ ಕೂಡ ಮಾಡು ಅಂತ ಹೇಳಿ ಜಾಸ್ತಿ ನಾವು ಅವ್ರಿಗೆ ಹೇಳ್ತಾ ಇದ್ವಿ ಅವನಿಗೆ. ಸೊ ಹಂಗಾಗಿ ಓದೋದ್ರ ಜೊತೆಗೆ ಅದರ್ ಆ್ಯಕ್ಟಿವಿಟೀಸು ಮಾಡೋದ್ರಿಂದ ಮೋಸ್ಟ್ ಪ್ರಾಬ್ಲಿ ಈ ಥರ ಒಂದು ಅವಕಾಶ ಸಿಗುತ್ತೆ ಅಂತ ನಾನು ಅನ್ಕೊಂತೀನಿ. ಎಲ್ಲರಿಗೂ ಬರೀ ಓದು ಅಂತ ಹೇಳಿ ಬೇರೆಯವರೆಲ್ಲ ಪ್ರೆಷರ್ ಆಗ್ತಾರೆ. ಸೊ ಆ ಓದೋದ್ರಿಂದ ಜೊತೆಗೆ ಅವ್ರಿಗೆ ಮನಸ್ಸಿಗೆ ಬರಬೇಕು, ಜೊತೆಗೆ ಅದರ್ ಆ್ಯಕ್ಟಿವಿಟೀಸ್ ತಗೊಂಡಾಗ ಬ್ರೈನ್ ಆ್ಯಕ್ಟಿವೇಟ್ ಆಗುತ್ತೆ, ಪ್ಲಸ್ ಅವ್ರಿಗೆ ಈ ಥರ ಕಲಿಯೋಕ್ಕೆ ಅವಕಾಶಗಳು ಸಿಗ್ತವೆ. ಇನ್ನೊಂದು, ಈಗ ನಿಮ್ಮ ಮಗ ಇವತ್ತು ಕಾಮರ್ಸ್ ತೊಗೊಂಡಿರಿ, ಬಟ್ ನೀವು ಎಲ್ಲ ತಂದೆ ತಾಯಿಗಳು ಸೈನ್ಸ್ ತೊಗೋಬೇಕಂತಿರ್ತಾರೆ. ನೀವು ಅದು ಮೂಲ ಉದ್ದೇಶ ಏನೋ ಒಂದು ಸೈನ್ಸ್ ಏನಂತ ಹೇಳಿದ್ರೆ, ಡಾಕ್ಟ್ರುಗಳು ಎಲ್ಲರೂ ನೋಡಿದ್ದೀವಿ, ಡಾಕ್ಟ್ರುಗಳಿಗೆ ಲೈಫ್ ಇಲ್ಲ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಅವ್ರಿಗೆ ಪರ್ಸನಲ್ ಲೈಫ್ ಇರಲ್ಲ. ಲೈಫ್ ಅಂದರೆ ಪರ್ಸನಲ್ ಲೈಫ್ ಇರಲ್ಲ. ಈಗ ಇಂಜಿನಿಯರಿಂಗು ಎಲ್ಲ ಬಂದಮೇಲೆ ಸ್ಕೋಪ್ ಇಲ್ಲ. ಸೊ ಹಂಗಾಗಿ ಇದ್ರ ಜೊತೆಗೆ ಸೈನ್ಸ್ ಅಂತ ಹೇಳಿದ್ರೆ ಬರೀ ಓದೋದೇ ಇರುತ್ತೆ. ಕಾಮರ್ಸ್ ಜೊತೆಗೆ ಅದರ ಆ್ಯಕ್ಟಿವಿಟೀಸ್ ಮಾಡ್ಬೋದು. ಪ್ಲಸ್ ಅದರಲ್ಲಿ ಕಾಮರ್ಸಲ್ಲಿ ವಿಶಾಲವಾಗಿದೆ, ಏರಿಯಾಸ್ ಆಫ್ ಡೆವಲಪ್ಮೆಂಟ್ ಜಾಸ್ತಿ ಇದೆ ಅಂತ ಹೇಳಿ ಕಾಮರ್ಸ್ ಕೊಡಿಸ್ತೇನೆ ನಾನು ಅವನಿಗೆ. ಥ್ಯಾಂಕ್ ಯು.